ಕಾರಣ ಸರ್ಕಾರಿ ಶಾಲೆಗಳಿಗೆ ಒದಗಿಸಬೇಕಾದಂತಹ ಸರ್ಕಾರ ಏನು ಮೂಲಭೂತ ಸೌಕರ್ಯಗಳೇನಿದೆ ಅದನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದಂತಹ ಶಿಕ್ಷಣ ದೊರೀತಾ ಇದ್ದಿದ್ರೆ ಈ ಜನಸಾಮಾನ್ಯರು ಅಂದರೆ ಮಧ್ಯಮ ವರ್ಗ ಹಾಗೂ ಬಡಬಗ್ಗರು ಖಾಸಗಿ ಶಾಲೆಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಅನ್ನೋದು ಒಂದು ದೊಡ್ಡ ದುರಂತ. ಯಾಕಂದರೆ ಈ ಖಾಸಗಿ ಶಾಲೆಗಳು ಅವ್ರಿಗೆ ಮನೋ ಇಚ್ಛೆಯಂತೆ ಈ ವರ್ಷ 30% ಶುಲ್ಕನ ರೈಸ್ ಮಾಡಲಿಕ್ಕೆ ಸರ್ಕಾರಕ್ಕೆ ಮನವಿ ಮಾಡವೆ. ಅಂದರೆ ಈ 2022ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟು ಒಂದು ಗೈಡ್ಲೈನ್ಸ್ ಮಾಡಿತ್ತು. ಏನಂದರೆ ಈ ನಿರ್ದೇಶನ ಏನು ಅಂದರೆ ಶಾಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆಗೆ ಕೆಲವು ಪ್ರಮುಖ ಅಂಶಗಳನ್ನು ಆಯಾ ಸರ್ಕಾರಕ್ಕೆ ಮಾಡುವಂತಹ ಅಧಿಕಾರ ಕೊಟ್ಟಿತ್ತು. ಆದರೆ ದೆಹಲಿ ಸರ್ಕಾರ ಬಿಟ್ಟು ಈ ದೇಶದಲ್ಲಿ ಯಾವುದೇ ಒಂದು ಸರ್ಕಾರ ಈ ಪ್ರಾಧಿಕಾರ ಅಂದರೆ ಶುಲ್ಕ ನಿಯಂತ್ರಣ ಪ್ರಾಧಿಕಾರನ ರಚನೆ ಮಾಡಲಿಲ್ಲ. ಅಂದರೆ ಇದಕ್ಕೆ ಮೂಲ ಕಾರಣ ಏನು ಅಂದರೆ ನಮ್ಮಲ್ಲಿರುವಂಥ ಶಾಸಕರು ಪ್ರತಿನಿಧಿಗಳು ಅಂದರೆ ಶಾಸಕರು, ಸಂಸದರು, ಮಾಜಿ ಆಗಿರಲಿ ಹಾಲಿ ಈಗಲಾಗಿರಲಿ ಇವ್ರದೇ ಆದಂತಹ ಖಾಸಗಿ ಸಂಸ್ಥೆಗಳು ಈಗ ಆಲ್ರೆಡಿ ತಲೆ ಎತ್ತವೆ. ಸೊ ಈ ಸರ್ಕಾರ ಜನಸಾಮಾನ್ಯರ ಕಷ್ಟ ಸುಖಗಳನ್ನ ನೋಡೋದಾದರೆ ಈ ಶುಲ್ಕವನ್ನು ಇಷ್ಟೊಂದು ದುಬಾರಿಯಾಗಿ ಬೆಳೆಸ್ತಾ ಹೋಗಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಸೊ ಹಾಗಾಗಿ ನಾವು ಇವತ್ತಿನ ದಿವಸ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಜಿಲ್ಲಾ ಘಟಕದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡೋದೊಂದೇ ಈ ಕೂಡಲೇ ಈ ಶೈಕ್ಷಣಿಕ ವರ್ಷ ಏನು ಸ್ಟಾರ್ಟ್ ಆಗಿದೆ ಈಗಾಗಲೇ ಈ ಶುಲ್ಕ ನಿಯಂತ್ರಣ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತ ನಮ್ಮಿಂದ ಒತ್ತಾಯ ಮಾಡ್ತಾಯಿದ್ದೀವಿ. ಇದಕ್ಕೆ ಕಾರಣ ಏನು ಅಂದರೆ ಅದರ ಸಾಧಕ ಬಾಧಕಗಳು ಈ ಶೈಕ್ಷಣಿಕ ಸಂಸ್ಥೆಗಳು ಒಂದು ಆಡಿಟ್ ಮೂಲಕ ಸರ್ಕಾರಕ್ಕೆ ಆಗಲ್ಲ ಇಲ್ಲ ಪ್ರಾಧಿಕಾರಕ್ಕೆ ಕೊಡೋದಾದರೆ ಅದರಿಂದ ಏನು ಲಾಭ ನಷ್ಟಗಳೇನು ಅಂತ ಗೊತ್ತಾಗ್ತಾ ಇತ್ತು. ಇವ್ರದ್ದೇ ಆದಂಥ ಒಂದು ಸರ್ಕಾರದಿಂದ ಒಡಂಬಡಿಕೆ ಮಾಡಿಕೊಂಡು ಇವರು ರಾಜಾರೋಷವಾಗಿ ದಂಧೆ ವಸೂಲಿಗೆ ಬಿದ್ದವರು ಶೈಕ್ಷಣಿಕ ಸಂಸ್ಥೆಗಳು. ಸೊ ಹಾಗಾಗಿ ನಾವು ಇವತ್ತಿನ ದಿವಸ ಸರ್ಕಾರದಲ್ಲಿ ಈ ಮೂಲಕ ಒತ್ತಾಯ ಮಾಡೋದೇನೆಂದರೆ ಈ ಕೂಡಲೇ ಶಾಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೇ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇಲ್ಲವಾದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ತೀವ್ರತರವಾದಂಥ ಹೋರಾಟ ಮಾಡಬೇಕಾಗ್ತದೆ ಅಂತ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀವಿ. ಕೊಡೋದ್ರಲ್ಲಿ ನಾವು ಪ್ರತಿಭಟನೆ ಆಗಿರಲಿ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವಲ್ಲಿ ತಪ್ಪೇನಿದೆ ಸರ್? ಖಂಡಿತವಾಗ್ಲೂ ಈಗಾಗಲೇ ದೆಹಲಿ ಸರ್ಕಾರ ಮಾನ್ಯ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಈ ಪ್ರಾಧಿಕಾರನ ರಚನೆ ಮಾಡಿದೆ. ಅಲ್ಲಿ ಏನು ಆಡಿಟ್ ಮುಖಾಂತರ ಏನು ಸರ್ಕಾರಕ್ಕೆ ಇಲ್ಲ ಪ್ರಾಧಿಕಾರಕ್ಕೆ ಏನು ಲಾಭ ನಷ್ಟಗಳು ತೋರಿಸ್ತಾ ಇದ್ದಾರೆ ಆಡಿಟ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಆಗ ಅದು ಸಾಧಕ ಬಾಧಕಗಳು ನೋಡಿ ಒಂದಿಷ್ಟು ರೈಸ್ ಮಾಡೋವಂತಹ ಒಂದು ಇದು ಕೊಡ್ಬೋದು. ಆದರೆ ಇವ್ರದ್ದು ಹಾಗಿಲ್ಲ.